ಬಳ್ಳಾರಿ ಮತ್ತೆ ರಾಯಚೂರು ದೇವದುರ್ಗ ಸೈಡ್ ಎಲ್ಲ ನಾನು ಒಬ್ಬನೇ ಅಲ್ಲಿ ಎಲ್ಲ ಹೋಗಿ ರೆಸ್ಕ್ಯೂ ಮಾಡಿ ಬರ್ತೀನಿ ಸರ್. 134 ಹಿಡಿದೀವಿ ಸರ್, 134 ಹಿಡಿದೀವಿ ಸರ್. ಇನ್ನ ನೈಟ್ ಒಂದ್ ಹಿಡಿದೀವಿ ಸರ್. ನದಿಗೆ ಹೋಗಿ ಇನ್ನ ಬಿಟ್ಟು ಬಂದಿಲ್ಲ, ಇಲ್ಲೇ ಮನೆ ಹತ್ರ ಇದೆ ಸರ್. ಅದು ಮನೆ ಹತ್ರ ಇದೆ. 348 kg. ಇದು ಬಾಯಿ ಹಿಂಗ ತೆರೆದಾಗ ಒಂದೇ ಅದಕ್ಕೆ ಫುಲ್ ಪ್ರೆಷರ್ ಇರುತ್ತೆ ಸರ್. ಅದು ಯಾವಾಗ ಇಷ್ಟ ಅಂತಂದ್ರೆ ಮುಗಿತ್ ಸರ್. ಅದು ಹಿಂಗ ಲಾಕ್ ಆದ್ಮೇಲೆ ಕಟ್ಟೆ ಮತ್ತೆ ಒಳಗಡೆ ನೀರಿನಲ್ಲಿ ಇದ್ರಂತರು ಮನುಷ್ಯನೇ ಹೋಗ್ಬಿಡ್ತಾವ ಸರ್. ನಾವು ನೀರಿನಲ್ಲಿ ಇಳಿದಾಗ ಅಪೋಸಿಟ್ ಓದ್ತಿರ್ತಾವ ಸರ್. ಈ ತರ ಅಲೆಗಳು ಓದ್ತಾ ಇರ್ತಾವಲ್ಲ, ಅದು ಬರುವಾಗ ಅಪೋಸಿಟ್ ನಮಗೆ ಅಪೋಸಿಟ್ ಬರ್ತಾ ಇರುತ್ತೆ, ಅಲೆ ನಮ್ ಕಡೆಗೆ ಬರ್ತಾ ಇತ್ತು. ಅದು ಗಮನಕ್ಕೆ ತಗೋಬೇಕು, ಸುತ್ತ ಕಣ್ಣಿರ್ಬೇಕು ನೀರಿನಲ್ಲಿ ಇಳಿದ ಮೇಲೆ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಭತ್ತದ ಕಣಜ, ಭತ್ತದ ನಾಡು ಸಿರುಗುಪ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನೀವೀಗ ಇಲ್ಲಿ ನೋಡ್ತಾ ಇರೋಂಥದ್ದು ಬಳ್ಳಾರಿ ಜಿಲ್ಲಾ ಕೇಂದ್ರ, ಬಳ್ಳಾರಿಯಿಂದ ಸಿರುಗುಪ್ಪಕ್ಕೆ ಹೋಗುವಂಥ ಹೈವೇ. ಇದು ಸ್ಟೇಟ್ ಹೈವೇ ನೋಡಿ, ಇಲ್ಲಿದೆ ಸಿರುಗುಪ್ಪ. ಇಲ್ಲಿಂದ 13 ಕಿಲೋಮೀಟ್ರು ನಾವು ಹೋಗೋಣ ಸಿರುಗುಪ್ಪಕ್ಕೆ. ಸಿರುಗುಪ್ಪದಲ್ಲಿ ಸ್ನೇಹಿತರೆ ಮೊಸಳೆ ಮಲ್ಲಯ್ಯ ಅಂಥೇಳಿ ಒಬ್ಬ ವ್ಯಕ್ತಿತ್ವ ಇದ್ದಾರೆ. ಅವರು ಈ ಸಿರುಗುಪ್ಪ ಅಂದರೆ ಅದು ತುಂಗಭದ್ರಾ ನದಿ ಬೆಲ್ಟ್ ಸ್ನೇಹಿತರೆ. ತುಂಗಭದ್ರಾ ನದಿ ಹರಿಯುತ್ತೆ. ತುಂಗಭದ್ರಾ ನದಿ ಹರಿಯೋದ್ರಿಂದಲೇ ಅಲ್ಲಿ ಭತ್ತ ಜಾಸ್ತಿ ಬೆಳೀತಾರೆ, ತುಂಗಭದ್ರಾ ನದಿ ನೀರು ಬಳಸ್ಕೊಂಡು. ಹಾಗಾಗಿ ತುಂಗಭದ್ರಾ ನದಿ ಇರೋದ್ರಿಂದ ಸ್ನೇಹಿತರೆ ಅಲ್ಲಿ ಮೊಸಳೆಗಳ ಕಾಟ ಜಾಸ್ತಿ. ಮೊಸಳೆಗಳು ಗ್ರಾಮಗಳಿಗೆ ನುಗ್ಗಿಬಿಡ್ತವೆ, ನೀರು ಜಾಸ್ತಿ ಆದಾಗ ನೀರಲ್ಲಿ ಬಂದು ಊರೊಳಗಡೆ ಬಂದುಬಿಡ್ತವೆ. ಈ ಥರದ್ದೆಲ್ಲ ಸಮಸ್ಯೆ ಜಾಸ್ತಿ. ಅಲ್ಲಿ ಮಲ್ಲಯ್ಯನವರು ಗ್ರಾಮಕ್ಕೆ ನುಗ್ಗುವ ಜನರಿಗೆ ಭಯವನ್ನು ಉಂಟು ಮಾಡುವಂಥ ಮೊಸಳೆಗಳನ್ನು ಹಿಡಿದು ವಾಪಸ್ಸು ನದಿಗೆ ಬಿಡುವಂಥ ಕೆಲಸನ ಮಾಡ್ತಿರ್ತಾರೆ. ನೋಡಿ, ನಾವು ಈ ಕಲಾ ಮಾಧ್ಯಮದಲ್ಲಿ ಈಗಾಗಲೇ ನಮ್ಮ ಸ್ನೇಕ್ ಶ್ಯಾಮ್ ಅವರ ವಿಡಿಯೋ ನೋಡಿದ್ವಿ. ಅವರು ಹಾವುಗಳನ್ನ ಹಿಡಿತಾರೆ, ಮನೆಗಳಿಗೆ ಬಂದಂಥ ಹಾವುಗಳನ್ನು. ಅದೇ ರೀತಿ ಇವರು ಮೊಸಳೆಗಳನ್ನು ಹಿಡಿದು ಸಂರಕ್ಷಣೆ ಮಾಡಿ ವಾಪಸ್ ತೊಗೊಂಡೋಗಿ ನದಿಗೆ ಬಿಡುವಂಥ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ರಿಸ್ಕಿ ಅಲ್ವಾ? ನಾವು ಅವ್ರನ್ನ ಹೋಗಿ ನೋಡೋಣ. ಅವ್ರ ಊರು ಸಿರುಗುಪ್ಪ ಸ್ನೇಹಿತರೆ. ಅವ್ರು ಸಿರುಗುಪ್ಪದಲ್ಲಿ ಇರ್ತಾರೆ ಮೊಸಳೆ ಮಲ್ಲಯ್ಯನವರು, ತುಂಗಭದ್ರಾ ನದಿ ತೀರದ ಜನ ಅವರು. ಇಲ್ಲಿ ಮುಂದೆ ಹೋದರೆ ಸ್ನೇಹಿತರೆ ತೆಕ್ಕಲಕೋಟ ಅಂತ ಒಂದು ಊರು ಬರುತ್ತೆ, ತೆಕ್ಕಲಕೋಟೆ ಅಂತ ಹೇಳಿ. ಅದು ಸ್ನೇಹಿತರೆ ಆ ಕಾಲದ ರಾಜ ಮಹಾರಾಜರ ಕೋಟೆಗಳಿರುವಂಥ ಜಾಗ. ಜೊತೆಗೆ ಆದಿ ಮಾನವರ ರಾಕ್ ಪೇಂಟಿಂಗ್ಸ್ ಅಂದರೆ ಕಲ್ಲಿನ ಶಿಲಾ ಚಿತ್ರಗಳಿರುವಂಥ ಜಾಗ ಅದು ತೆಕ್ಕಲಕೋಟೆ. ಸಾಧ್ಯ ಆದರೆ ಅದನ್ನು ಕೂಡ ನಾವು ನೋಡೋಣ. ಹೋಗೋಣ ಬನ್ನಿ ನಾವು ಭತ್ತದ ಕಣಜಕ್ಕೆ, ಸಿರುಗುಪ್ಪಕ್ಕೆ, ಮತ್ತು ಮುಖ್ಯವಾಗಿ ಮೊಸಳೆ ಮಲ್ಲಯ್ಯನವರ ಸಾಹಸದ ಕಥೆ ನೋಡೋಕ್ಕೆ. ಬರ್ತೀರಾ? ಸ್ವಾಗತ. ಸ್ನೇಹಿತರೆ, ಇವರೇ ನಮ್ಮ ಮಲಯವರು, ಮೊಸಳೆ ಹಿಡಿಯುವ ಸಾಹಸಿ ಮಲಯವರು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಸರ್? ಇದು ಬಳ್ಳಾರಿ ಡಿಸ್ಟ್ರಿಕ್ಟ್ ಸಿರುಗುಪ್ಪ ತಾಲೂಕು 64 ಹಳೆಕೋಟೆ ಗ್ರಾಮ ಸರ್. 64 ಹಳೆಕೋಟೆ. ಏನು 64 ಹಳೆಕೋಟೆ? 64 ಅಂದ್ರೆ ಇಲ್ಲಿ ಒಂದು ಇನ್ನೊಂದು ಹಳೆಕೋಟೆ ಅಂತೇಳಿ ಒಂದು ಸಿಗಿರಿಗೇಟ್ ಹತ್ರ ಒಂದು ಇದೆ ಸರ್. ಇದು ನಂಬರ್ 64 ಹಳೆಕೋಟೆ ಅಂತ ಕರೀತಾರೆ. ಹೌದಾ? ಓಕೆ. ನಿಮ್ಮ ಮನೆಗೆ ಬರೋಣ ಮತ್ತು ಮೊದಲು ಮೊಸಳೆ ಹಿಡಿಯೋಣ? ಇಲ್ಲ ಸರ್, ಮೊದಲು ಮನೆಗೆ ಹತ್ರ ಹೋಗಿ ಸ್ವಲ್ಪ ಟಿಫನ್ ಮಾಡ್ಕೊಂಡು ಬಂದು. ಟಿಫನ್? ಬನ್ನಿ ಹೋಗೋಣ, ಮಲ್ಲಯ್ಯವ್ರ ಮನೆ ನೋಡೋಣ. ಎಲ್ಲಿ ನಾವು ಮೊಸಳೆ ಹಿಡಿಯೋದು ಹೋಗಿ? ಸರ್ ಇಲ್ಲಿಂದ ಕೆಂಜಲಗುಡ್ಡ ಅಂತೇಳಿ ಒಂದು 8 ಕಿಲೋಮೀಟರ್ ಆಗುತ್ತೆ ಸರ್. ಅಲ್ಲಿ ಇದೆ. ಅಲ್ಲಿದೆಯಾ? ಬಂದಿದೆಯಾ ಅಂತ ಯಾರ್ದಾರ ಮನೆಗೆ? ಮನೆಯಲ್ಲ ಬಂದಿಲ್ಲ ಸರ್, ಒಂದು ಕೃಷಿ ಹೊಂಡದಲ್ಲಿ ಇದೆ ಸರ್. ಕೃಷಿ ಹೊಂಡ ಬಂದಿದೆ? ಕೃಷಿ ಹೊಂಡಕ್ಕೆ ಮೊಸಳೆ ಬಂದಿದೆ. ಓಕೆ ಸರ್, ಥ್ಯಾಂಕ್ ಯು. ಕಲಾ ಮಾಧ್ಯಮ ನಾವು ನೋಡ್ತೇವೆ ಸರ್ ನಿಮ್ಮ ವಿಡಿಯೋ. ಥ್ಯಾಂಕ್ ಯು. ಏನು ನಿಮ್ಮ ಹೆಸರು? ವಿಜಯ್ ಅವರು. ನೀವು ಹಳೆಕೋಟೆಯವರಾ? ಹಳೆಕೋಟೆಯವರು. ವಿಜಯ್ ಅವರು ಕಲಾ ಮಾಧ್ಯಮ ಚಂದಾದಾರರು. ಭಾಳ ಧನ್ಯವಾದ ತಮಗೆ. ಬನ್ನಿ ನಾಷ್ಟ ಅಂತೀವಿ. ನೀವೆಲ್ಲ ಫ್ರೆಂಡ್ಸಾ? ಎಲ್ಲ ಫ್ರೆಂಡ್ಸ್, ಒಂದೇ ಕ್ಲಾಸ್ಮೇಟ್. ಓಕೆ. ಹಾಂ ಸರ್, ಒಬ್ರು ಬುಡ್ಗ ಜಂಗಮ್ಮ ಅವ್ರು ನೋಡ್ತೀವಿ. ನಾವೇ ಸರ್, ಬಟ್ ವೇಷ ಹಾಕೋಬೇಕು. ನಾವು ಹಾಕ್ತೀವಿ ಸರ್. ಇದು ಫಂಕ್ಷನ್ ಎಲ್ಲ ಮುಗಿದ ಮೇಲೆ, ಮುಸ್ಲಿಂ ಮುಗಿದ್ಮೇಲೆ ವೇಷ ಹಾಕ್ತೀರಾ? ಹಾಂ ಹಾಕ್ತೀವಿ ಸರ್. ನಾವು ಎಲ್ಲ ಸರ್ ರಾಮ ಲಕ್ಷ್ಮಣ ಮತ್ತು ಹೆಣ್ಣು ಮೋಹಿನಿ ಪಾತ್ರನೂ ಮಾಡ್ತೀನಿ. ಆಮೇಲೆ ಇದು ಸರ್ ಭೀಮ, ಆಂಜನೇಯ ಮತ್ತು ಭಸ್ಮಾಸುರ, ಈ ಪಾತ್ರಗಳೆಲ್ಲ ಮಾಡ್ತೀವಿ ಸರ್. ನಾನೇ ಮಾಡ್ತೀರಿ? ಹ್ಞೂ ಮಾಡ್ತೀನಿ ಸರ್. ಕಲಾ ಸಂಭಾಷಣೆ ಎಲ್ಲ ಹೇಳ್ತೀವಿ? ಹ್ಞೂ ಹೇಳ್ತೀವಿ ಸರ್. ವೆರಿ ನೈಸ್. ಇವಾಗ ಇಷ್ಟಿದ್ದೀವಿ ಸರ್, ಒಂದು ತಿಂಗಳ ಕೆಳಗಡೆ ನಾವು ಹಳ್ಳಿಗಳಲ್ಲಿ ವೇಷ ಆಗ್ತಾ ಇದ್ವಿ ಸರ್. ರಾಮನ ಅವತಾರ, ರಘುಕುಲ ಸೋಮನ ಅವತಾರ. ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ರಾಮ ಜಯ ಜಯ ರಾಮ ಜಯ. ರಾಮನ ಅವತಾರ, ರಘುಕುಲ ಸೋಮನ ಅವತಾರ. ಸ್ವಲ್ಪ ನಮ್ಮ ಅಣ್ಣನ ಮಗಳದ್ದು ಸ್ವಲ್ಪ ಮಗಂದು ಮದುವೆ ಇದ್ದ ಕಾರಣ ಬಂದು ಊರಲ್ಲಿ ಟೆಂಟ್ ಹಾಕಿ ಸರ್. ಊರಲ್ಲಿದ್ದೀರಿ? ಹ್ಞೂ ಸರ್. ಇದು ನಿಮ್ಮ ಬಡಾವಣೆ? ಇದಿಲ್ಲ ಸರ್, ಈಚೆ ಕಡೆಯಿಂದ ಈಚೆ ಕಡೆ ನಾಯಕರು ಸರ್ ಇವರು. ಆ ಕಡೆಯಿಂದ ಆಚೆ ಕಡೆ ನಮ್ಮ ಬುಡಗ ಜಂಗಮ ಕಾರಣ ಸರ್. ಅದು ಬುಡ್ಗ ಜಂಗಮ. ಏನು ಬುಡ್ಗ ಜಂಗಮ? ಬುಡಗ ಜಂಗಮ ನಮ್ಮ ಮಕ್ಕಳೇ ಕರ್ನಾಟಕದ ಸರ್. ಮೊದಲು ತಾತ ಮುತ್ತಾದ ಕಾಲದಿಂದ ಅಗಲ ವೇಷ ಮಾಡ್ಕೊಂತ ಬರ್ತಾ ಇದ್ದೀವಿ ಸರ್. ಹಳ್ಳಿ ಅಲೆಮಾರಿಗಳು ನಾವು. ಒಂದು ಹಳ್ಳಿ ಬಿಟ್ಟು ಇನ್ನೊಂದು ಹಳ್ಳಿಗೆ ಹೋಗಿ ಅಲ್ಲಿ ವೇಷ ಹಾಕಿ ಮತ್ತೆ ಪ್ರಜೆಗಳು ಕೊಟ್ಟದಂಥ ಧಾನ್ಯ ದಿನಸುಗಳೆಲ್ಲ ತಗೊಂಡು ಊರು ಅಲ್ದಾಡ್ಕೊಂತ ಹೋಗ್ತಾರೆ ಸರ್. ನಮಗೆ ಸ್ಥಾನಂಬದಿಲ್ಲ. ಇತ್ತೀಚೆಗಳಲ್ಲಿ ನಮ್ಮ ತಾತನವರು ಇವಾಗ ಹಿಂಗೆ ಹೋದಂಗೆಲ್ಲ ನಾವು ಸ್ವಲ್ಪ ಭಾಳ ಇದಾಗಿಬಿಡ್ತೀವಿ ಅಂತೇಳಿ ಒಂದು ವ್ಯವಸ್ಥೆ ಮಾಡಿಕೊಂಡಾರ ಸರ್. ಈಗ ಒಂದು ಯಾವುದೋ ಜಾಗ ತಗೊಂಡು ಅಲ್ಲಿ ಸ್ವಲ್ಪ ನಿವಾಸ ಮಾಡಿಕೊಂಡು
ಒಟ್ಟು ಒಂದ್ ಕಡೆ ನಿಲ್ತಿರ್ಲಿಲ್ಲ ನೀವು? ನಿಲ್ತಿಲ್ಲ ಸರ್, ಊರು ಅನ್ನೋದಿಲ್ಲ ಸರ್ ನಮಗೆ. ಅಲೆಮಾರಿಗಳು ಅಲೆಮಾರಿಗಳು ಇದ್ರೆ ಇವರು ಮುಂದೆ ಹೋದ್ರೆ ಅಷ್ಟೇ ಸರ್ ನಮ್ಮ ಜೀವನ. ಈಗ ಈಗಲೂ ಎಷ್ಟೇ ಇದೆ ಸರ್. ಇವಾಗ ಹಳ್ಳಿಗಳ್ನು ಆಗತ್ತೆ, ನಮ್ಮ ತಾತ ಮುತ್ತಾತನ ಕಾಲದಿಂದ ಹಳ್ಳಿಗಳು ಅಂತೇಳಿ ಇಷ್ಟು ಅಂತೇಳಿ ಭಾಗ ಮಾಡ್ಕೊಂತ ಬಂದಾರ ಸರ್. ಇವಾಗ ತಾತನವರೆಲ್ಲ ಎಲ್ಲ ಒಂದು ಫ್ಯಾಮಿಲಿ ಇದ್ದಾಗ ಇಷ್ಟು ಹಳ್ಳಿ ಅಂತೇಳಿ, ಇನ್ನೊಂದು ಫ್ಯಾಮಿಲಿ ಇದ್ದಾಗ ಇನ್ನು ಇಷ್ಟು ಅಂತೇಳಿ ಆ ಥರ ಎಲ್ಲ ಹಳ್ಳಿಗಳೆಲ್ಲ ಭಾಗ ಮಾಡ್ಕೊಂತ ಬಂದಿದ್ರು. ಇತ್ತೀಚೆಗಳಲ್ಲಿ ಇವಾಗ ನಮ್ಮ ಅಣ್ಣ ತಮ್ಮಳೆಲ್ಲ ಭಾಗ ಮಾಡ್ಕೊಂಡು ಒಂದು ನಿನಗಿಷ್ಟು ಅಂತಾರೆ ಆ ಥರ ಭಾಗ ಮಾಡ್ಕೊಂಡಂತ ಇವಾಗ ನಮ್ಮ ಭಾಗಕ್ಕೆ ನಮ್ಮ 6 ಹಳ್ಳಿ ಬಂದವು ಸರ್. 6 ಹಳ್ಳಿ? ಹ್ಞೂ ಸರ್, 6 ಹಳ್ಳಿ ಬಂದವ. ಅದೇ ಹಳ್ಳಿ ಇವಾಗ ವೇಷ ಹಾಕಕತ್ತೀವಿ. ಅಂದ್ರೆ ಆ ಹಳ್ಳಿಗಳು ಮಾತ್ರ ನೀವು ವೇಷ ಹಾಕಿ? ಹ್ಞೂ ಸರ್, ಬೇರೆ ಹಳ್ಳಿಗೂ ಹೋಗಂಗಿಲ್ಲ. ಬೇರೆ ಯಾರು ಇರ್ತಾರೆ ಸರ್, ಆಗಲಿ ಅವರು ಬುಡಗ ಜಂಗಮದವರು ಅವರು ಆಗ್ತಿರ್ತಾರೆ ಸರ್ ಆಚೆ ಕಡೆ. ನೀವು ಅಲೆಮಾರಿ ಸಮುದಾಯದವರು ಹಳ್ಳಿಗಳನ್ನೇ ಹಂಚ್ಕೊಂಡಿರ್ತೀರಿ? ಹಳ್ಳಿಗೆ ನಾನು ಹೋಗ್ತೀನಿ, ಅಷ್ಟು ಹಳ್ಳಿಗೆ ನೀನು ಹೋಗು. ಹೌದು ಸರ್, ಈ ತರ. ಹೌದು ಸರ್. ನಿಮ್ಮ ಹಳ್ಳಿಗೆ ಅವ್ರು ಹೋಗಂಗಿಲ್ಲ, ಅವ್ರ ಹಳ್ಳಿಗೆ ನೀವು ಬರೋಲ್ಲ ಸರ್. ಆ ಥರ ಇದೆ ಸರ್ ನಮ್ಮದು. ಈಗಲೂ ಹಾಗೆ ಇದೆ? ಈಗಲೂ ಸರ್. ಓಕೆ. ಈಗ ನಮ್ಗೆ ಆಸ್ತಿ ಅಡುಗೆ ಏನಿದ್ರ ಸತಿ ನಮ್ಮ ಕಲೆ ಮಾತ್ರ ನಾವು ಬಿಟ್ಟು ಕೊಟ್ಟಿಲ್ಲ ಸರ್, ಬಿಡುವುದಿಲ್ಲ. ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ. ಓಕೆ ಓಕೆ. ಈ ಬುಡಗ ಜಂಗಮದವ್ರು ಎಷ್ಟು ಜನ ಇದ್ದೀರಿ ಈ ಊರಲ್ಲಿ? ಸರ್ ಇವರಲ್ಲಿ ಒಂದು 30 ಮನೆ ಇದಾವೆ ಸರ್. ಅಲ್ಲಿ ಲಾಸ್ಟ್ ಗುಡಿಸಲ್ಗೆ ಅಂತಲ್ಲ ಸರ್, ಆ ಗುಡಿಸಲಿಂದ ಆಚೆ ಕಡೆಯಿಂದ ಇದೆಲ್ಲ ಈ ಪ್ರಾಂತಲ್ಲಿ ನಮ್ದು ಸರ್. ಈ ಒಂದು 3 ಮನೆ ಇದೆ ಸರ್. ಓಕೆ. ಈಗ ಇವೆಲ್ಲ ಪರ್ಮನೆಂಟ್ ಮನೆಗಳು? ಪರ್ಮನೆಂಟ್ ಮನೆಗಳು ಸರ್. ಅಂದರೆ ಏನು ಸರ್ಕಾರ ಕೊಟ್ಟದ್ದ? ನೀವು ಸರ್ಕಾರ ಕೊಟ್ಟಿದ್ದಲ್ಲ ಸರ್, ನಾವು ಮಾಡ್ಕೊಂಡಿದ್ದು. ಈ ಸರ್ಕಾರದಿಂದ ನಿಮಗೆ ನಿವೇಶನ ಮನೆ ಈ ಥರದಿಲ್ಲ? ಮನೆ ಎಲ್ಲ ಕೊಟ್ಟಿದ್ದಿಲ್ಲ ಸರ್, ಇನ್ನೂ ಕೊಟ್ಟಿಲ್ಲ. ಮುಂದಗಡೆ ಏನು ಇವಾಗ ಇತ್ತೀಚೆಗೆ ಸ್ವಲ್ಪ ಬೆಳವಣಿಗೆ ಆಗ್ತಾ ಇದ್ದಾರೆ, ಹುಡ್ರು ಓದ್ಕೊಂಡಿದ್ದಾರೆ. ನಾವಂತೂ ಎಜುಕೇಟೆಡ್ ಅಲ್ಲ, ನಮ್ಮ ಅಣ್ಣ ತಮ್ಮಂದರೆಲ್ಲ ಓದ್ಕೊಂಡಿದ್ದಾರೆ. ಅವ್ರು ಸ್ವಲ್ಪ ಇವಾಗಲಿಂದ ಮುನ್ನಡೆ ಆಗ್ತಾ ಇದ್ದಾರೆ ಸರ್ ಈಗಿನ ಕಾಲದಲ್ಲಿ. ಬನ್ನಿ ಮನೆ. ಹಾಂ ನಮ್ಮ ಹಿರಿಯರು ಸರ್ ಇವರು ನಮ್ಮ ಅಪ್ಪರು ಸರ್. ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ನಿಮ್ಮ ತಂದೆಯವರು? ತಂದೆಯವರು ಸರ್. ಸೊ ಇದು ಹಗಲವೇಷ ಸರ್. ಹಗಲವೇಷ. ಸೊ ಬುಡ್ಗ ಜಂಗಮ ಅಂದ್ರೆ ಹಗಲವೇಷ? ಹ್ಞೂ ಸರ್, ಹಗಲವೇಷ ಹಾಕೋರು ಬುಡಗ ಜಂಗಮ. ಈಗ ಹಳ್ಳಿಗಳಲ್ಲಿ ಬೇರೆ ಬೇರೆ ಪಾತ್ರ ಹಾಕೊಂಡು ಬರ್ತಾರಲ್ಲ, ಅದೆಲ್ಲ ಹಗಲವೇಷನೇ? ಹಗಲವೇಷ ರೀ. ಅಂದ್ರೆ ಮನೆಗೆ ತೋರಿಸ್ರು ನಾವು. ಈಗಿಲ್ರಿ, ಈಗ ಮಳೆಗಾಲ ಐತಲ್ಲ, ಈಗ ಇಲ್ಲ. ಈ ಮಳೆಗಾಲ ಆದ್ಮೇಲೆ ಹಾಕ್ತೀವಿ ಪಾತ್ರದ. ಗಟ್ಟಿಗೆ ಹೇಳ್ಬೇಕಾ? ಆರಾಮಾಗಿ ನೀವು ಹೆಂಗೆ ಹೇಳ್ತೀರ ಹಂಗೆ. ಮಾಯ ನಿದ್ರೆಯೊಳು ಮಲಗಿರುವ ಮೋಗನಾಂಗಿಯನ್ನು ಕಂಡು ಮದನ ವಿಕಾರದೆ ಮುಟ್ಟಿದರೆ ಮಾಯ ವಿದ್ಯೆ ಆಳಾಗಿ ಹೋಗುವುದೆಂದು ದೈತ್ಯಗುರು ಶುಕ್ಲಾಚಾರ್ಯ ಭವಿಷ್ಯವಾಣಿ ನುಡಿದ್ದೆ. ಮಾಯ ನಿದ್ದೆಂದೆ ಹೆಚ್ಚರಾದಯ ಬೆದರಿ ದೂರೇಕೆ ನಿಲ್ಲುವೆ. ಈ ಜಟಾಸುನ ಹೆದರಿನೋಳು ಜಟ ಜೂಟಿ ದುರ್ಜಟಿ ಕೂಡ ನಿಸ್ತರಿಸಿ ನಿಲ್ಲಲಾರೆ. ಅಂದ ಬಳಿಕ ನಿನ್ನ ಧರ್ಮ, ನಿನ್ನ ಗುರು ದೈಮ ಮತ್ತು ನಿನ್ನ ಪರಿವಾರವಲ್ಲ ಧೂಮರ ಕಣ್ಣುಗಳಂತೆ ಎತ್ತೋ ಹಾರಿದವು. ನನ್ನದೇ ಸಿರಿಗಾಳಿಯಲ್ಲಿ ಅರಣ್ಯದಂತೆ ಹೆದರುವ ನಿನ್ನ ರತ್ನ ಕಣ್ಣುಗಳು. ಅಂಬರದ ವಿಂದ್ರಾಣಿ ಸೌಂದರ್ಯದಲ್ಲಿ ಸರಿ ಯಾರಿವಿಲ್ಲ ತಾಮ್ರಾಕ್ಷಿ. ತಾಳಿರು ನಾಚಿಸು ಪಾದಗಳು ದಣಿಸಿದರು, ಬಾ ಇಲ್ಲಿ ಕುಳಿತುಕೋ. ಯಾವ ಪಾತ್ರದ್ದು ಇದು? ಜಟಾಸುರ. ಜಟಾಸುರ. ಜಟಾಸುರ ಭೀಮಗ ಜಟಾಸುರಗ ವಿದ್ಯರು. ಆ ಪಾತ್ರ ಇದು. ಅಂದ್ರೆ ಇದನ್ನ ವೇಷ ಪಾತ್ರ ಬಣ್ಣ ಎಲ್ಲ ಹಚ್ಕೊಂಡು ಇದನ್ನ ಮನೆಗೆ ಹೋಗಿ ಹೇಳ್ತಾರೆ. ಮನೆಗೆ ಹೇಳಿ ನಿಮ್ಮ ಆದಾಯ ಏನಾಗುತ್ತೆ? ಅವ್ರು ಕೊಟ್ಟಷ್ಟು ತಗೊಂತಾರೆ. ಒಂದು ಬಹುಮಾನ ಕೊಡ್ತಾರ, ಯಾವುದಾದ್ರೂ ಕೊಡ್ತಾರ. ಅಂದ್ರೆ ನಮಗೆ ಹಳ್ಳಿ ಪರಿಚಯ ಭಾಳ ಪರಿಚಯ ಐತ್ರಿ ನಮಗೆ. ವೇಷದೆಲ್ಲ ಸಾಮಾನು ಇಟ್ಕೊಂಡಿರ್ತೀರ? ಡ್ರೆಸ್ಗಳು. ಎಷ್ಟು ಜನ ಇದ್ದೀರಿ ನೀವು ಇಲ್ಲಿ? ಇವರೆಲ್ಲ ಎಲ್ಲ ನಮ್ಮ ಅಣ್ಣವ್ರು. ಇವರು ದೊಡ್ಡ ನಿಮ್ಮ ಅಣ್ಣ? ಸ್ವಂತ ಅಣ್ಣ. ನಮ್ಮ ಅಜ್ಜರು. ಇದೆ ಸರ್. ಇದು ರಾಮ ಲಕ್ಷ್ಮಣ ಆಂಜನೇಯ. ಇದೊಂದು ಸಂದೇಶ ಬೇರೆ, ಭೀಮಾಂಜನೇಯ ಸಂದೇಶ ಬೇರೆ. ಈಗ ಅದನ್ನು ಬರುತ್ತೆ. ಮತ್ತೆ ರಾಮ ಲಕ್ಷ್ಮಣ ಶೂರ್ಪಣಖ ವನವಾಸದಲ್ಲಿ ಮೂಗನ್ನು ಕೊಯ್ತಾಳೆ ಸರ್. ರಾಮ ಬಂದು ಮೂಗು ಕೊಯ್ತಾರೆ, ಲಕ್ಷ್ಮಣ ಬಂದು. ಅದೊಂದು ಸನ್ನಿವೇಶನ ಬೇರೆ. ಸನ್ನಿವೇಶ ಪ್ರಕಾರ ಸನ್ನಿವೇಶ ಆ ಥರ ಮಾಡ್ತೀವಿ ಸರ್. ಇನ್ನೊಂದು ಸನ್ನಿವೇಶ ಅಂದ್ರೆ ಈ ಊರಲ್ಲಿ ನೀವು ಒಂದು 30-40 ಮನೆ ಇದ್ದೀರಲ್ಲ, ಎಲ್ಲರೂ ಈ ತರ ವೇಷ ಹಾಕೋ ವೇಷ ಇದೆ. ಶ್ರೀರಾಮ ಪರಂದಾಮ ಜಯ ರಾಮ ಪರಂದಾಮ ಸೂರ್ಯ ನಾರಾಯಣ ಸೋಮ ಸುಗುಣಾದಿ ರಾಮ ಶುಭನಾಮ ಕಾರುಣ್ಯ ರಾಮ ದಶ ಕಂಠ ವಿರಾಮ ರಾಮ ಸಗುಣಧಾಮ ಶ್ರೀರಾಮ ಪರಂದಾಮ ಜಯ ರಾಮ ಪರಂದಾಮ.
ಮಾಡ್ಯಾರ ಸರ್, ಯಾರು ಬಿಟ್ಟು ಕೊಟ್ಟಿಲ್ಲ ಇದುವರೆಗಾಗಿ. ತಮ್ಮ ಹಳ್ಳಿಗೆ ಅವ್ರ ಭಾಗಕ್ಕೆ ಬಂದಂತ ಹಳ್ಳಿಗಳು ಏನಿದಾವೆ ಅವರು ಮಾಡ್ತಾನೆ ಅವ್ರು ಪಾಲಿಸ್ಕೊಂತ ಬರ್ತಾ ಇದ್ದಾರೆ ಸರ್. ಇವಾಗ ಈ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಅವರು ಭಾಗ ಆಗೀಗ ಅಂತೇಳಿ ಆಸ್ತಿ ಅಣ್ಣತಮ್ಮರು ನಮ್ಮ ಏಜ್ನವ್ರು ಇದ್ದಾರೆ ಸತಿ ಈ ಹಳ್ಳಿ ಸಮೇತ ಅವ್ರ ತಂದೆ ಭಾಗಕ್ಕೆ ಎಷ್ಟು ಹಳ್ಳಿ ಬಂದಿರ್ತಾವ ಅವನು ಭಾಗ ಮಾಡ್ಕೊಂತಾರೆ ಸರ್. ಈಗಲೂ ಬಿಟ್ಟು ಕೊಟ್ಟಿಲ್ಲ, ನಮಗೆ ಬೇಡಪ್ಪ ಅಂತೇಳಿ ಇದುವರೆಗೆ ಅನ್ನಂಗೆಲ್ಲ ಅನ್ನೋದಿಲ್ಲ. ಆ ಥರ ಬೆಳೆಸ್ಕೊಂಡು ಹೋಗೋಣಪ್ಪ, ಬಂದಷ್ಟು ಒಂದು ಹಳ್ಳಿ ಬಂದ್ರೂ ಆಡ್ಕೊಂಬರ್ತೀವಿ ಅಂತೇಳಿ ಓದ್ತಾರೆ ಸರ್. ಇವಾಗ ಕೆಲವು ಜನ ಹಳ್ಳಿಗಳು ಇಲ್ದಾರೆ ಏನು ಮಾಡ್ತಾರೆ, ಇವಾಗ ನಮ್ಮಂಥವ್ರು ಹಳ್ಳಿ ಇದ್ದವರಿಗೆ ಸ್ವಲ್ಪ ಸಾಲ್ಟೇಜ್ ಜನ ಇರ್ತಾರಲ್ಲ ಸರ್, ಸಾಲ್ಟೇಜ್ ಇದ್ರಾಗ ಕರೆ ಕಳಿಸ್ಕೊಂಡು ಅವ್ರನ್ನು ನಮ್ಮ ಒಕ್ಕಟ್ಟದಲ್ಲಿ ಕಳಿಸ್ಕೊಂಡು ಸನ್ನಿವೇಶಗಳು ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ ಸರ್. ಒಂಟಿನೂ ಹೋಗ್ತೀರಾ, ಗುಂಪಾಗೂ ಹೋಗ್ತೀರಾ? ಒಂಟಿ ಹೋಗಂಗಿಲ್ಲ ಸರ್, ಇಲ್ಲ ಎಲ್ಲ ಒಂದು 10-12 ಜನ ಇರ್ತೀವಿ ಸರ್. ಒಂದು ಗುಂಪಲ್ಲಿ 10-12 ಜನ ಇರ್ತೀವಿ. ಕಲ್ಲವಾರದಿ ಚಕ್ರವರ್ತಿಯೇ ರಾಜಮುನಿಲೇ ರಾಮಯ್ಯ ಅಂದ್ರೆ ಮಾಟಗಿ ಪದವಿ ನಿಬದಲಿ ಅಡುಗುಲಗೆ ಘನಯ್ಯ. ಇದು ನಮ್ಮ ಮಲೈನವ್ರ ಮನೆ. ವಾವ್, ಯಾವಾಗ ಕಟ್ಟಿದ ಮನೆ ಇದು ಸರ್? ಇದು ಒಂದು 7-8 ವರ್ಷ ಆಯ್ತು ಸರ್. 7-8 ವರ್ಷದ ಹಿಂದ್ಗಡೆ ಕಟ್ಟಿದ್ದು ಸರ್. ಗೌರ್ಮೆಂಟ್ ಸ್ವಲ್ಪ ಮನೆ ಪಂಚಾಯತ್ ಕಡೆಯಿಂದ ಒಂದು ಮನೆ ಬಂದಿತ್ತು ಸರ್, ಅದರಲ್ಲಿ ಸ್ವಲ್ಪ ಹಣ ಹಾಕಿ ಕಟ್ಸಿದ್ದೆ ಸರ್. ಎಷ್ಟು ಕೊಡ್ತಾರೆ ಗೌರ್ಮೆಂಟ್? ಅವರು 1 ಲಕ್ಷನೂ ಬಂದಿತ್ತು ಸರ್. ಅವಾಗ ಉಳಿದ್ ನೀವು ಹಾಕೊಂಡು ಉಳಿದಿದ್ದು ನಾವು ಹಾಕೊಂಡು ಕಟ್ಟಿದ್ದೀವಿ ಸರ್. ಈ ದುಡಿಮೆ ಇದೆ ಹಗಲು ವೇಷ? ಹಗಲು ವೇಷ ದುಡಿಮೆ ಸರ್, ಬೇರೆ ಏನಿಲ್ಲ. ಸೊ ನಿಮ್ಮ ಇಡೀ ಆದಾಯನೇ ವೇಷ ಹಾಕೋದು ಸರ್. ಈ ಮೊಸಳೆ ಹಿಡಿದಕ್ಕೇನು ಆದಾಯ ಇಲ್ಲ? ಇಲ್ಲ ಸರ್, ಅದರಿಂದ ನನಗೆ ಏನು ಆದಾಯ ಇಲ್ಲ. ಇವಾಗ ಡಿಪಾರ್ಟ್ಮೆಂಟಲ್ಲಿ ನಾನು ಎಷ್ಟು ನಮ್ಮ ಅಪ್ಪರು ಅಮ್ಮವರು ಎಲ್ಲರೂ ನಮ್ಮ ಹೆಣ್ಮಕ್ಳು ಎಲ್ಲರೂ ಬೈಯಕತ್ತಾರೆ ಸರ್. ಅಲ್ಲಿ ಹೋಗ್ತಾ ಇದೆಯಲ್ಲ, ನಿನಗೆ ಏನು ಆದಾಯ ಐತಿ, ಅದರಿಂದ ನಿನಗೆ ಏನು ಉಪಯೋಗ ಅಂತ ಇದ್ರೆ ನಾವು ಎದಕ್ಕೆ ಹೋರಾಡ್ತೀವಿ ಸರ್. ಇಲ್ಲಿ ಒಂದು 6 ವರ್ಷ 7 ವರ್ಷ ಆಯ್ತು ಸರ್ ನಾನು ಡಿಪಾರ್ಟ್ಮೆಂಟಲ್ಲಿ ಹೋಗಿ ಅವರು ಎಲ್ಲಿ ಇಂತಲ್ಲಿ ರೆಸ್ಕ್ಯೂ ಮಾಡ್ಬೇಕಂದ್ರಾಗ ಅಲ್ಲಿ ಹೋಗೆಲ್ಲ ರೆಸ್ಕ್ಯೂ ಮಾಡ್ತಾಯಿದ್ವಿ ಸರ್. ಅವರು ಕೊಟ್ಟಷ್ಟು ನಾವು ತಗೊಂಡಷ್ಟು, ಅವ್ರು ಕೊಟ್ಟದ್ದು ನಮ್ಮ ಹಿಂದೆ ಹೆಲ್ಪರ್ಸ್ ಬಂದಿರ್ತಾರಲ್ಲ ಸರ್, ಅವ್ರಿಗೆ ಕೊಡ್ತಿದ್ವಿ. 1000-1500 ರೂಪಾಯಿ ಹಂಗೆ ಕೊಡ್ತಾರೆ ಸರ್. ಅವು ನಮ್ಗೆ ಯೂಸ್ ಆಗಂಗಿಲ್ಲ ಏನು. ಒಂದಿನ ಅಲ್ಲದೆ ಒಂದಿನ ನನಗೆ ಅಧಿಕಾರಿಗಳು ಗಮನಕ್ಕೆ ತಗೊಂಡು ಒಂದು ಯಾವುದಾದ್ರೂ ಒಂದು ವಾಚರ್ ಪೋಸ್ಟ್ ಆಗಲಿ ಯಾವುದಾದ್ರು ಒಂದು ಕೊಡ್ತಾರೆ ಅಂತೇಳಿ ಆ ಭರವಸೆ ಮೇಲೆ ಹೋಗ್ತಾ ಇದ್ದೀವಿ ಸರ್. ಓಹೋ, ಸೊ ಈಗ ಮೊಸಳೆ ಏನಾದ್ರು ನುಗ್ಗಿದ್ರೆ ಹಳ್ಳಿಗಳಿಗೆ ನಿಮ್ಗೆ ಅರಣ್ಯ ಇಲಾಖೆ ಫೋನ್ ಮಾಡ್ತಾರೆ? ಫೋನ್ ಮಾಡ್ತಾರೆ ಸರ್. ಹಳ್ಳಿಗರಲ್ಲ? ಹ್ಞೂ ಸರ್, ಇಲ್ಲ ಹಳ್ಳಿಗರಿಲ್ಲ ಸರ್, ಹಳ್ಳಿಗರಲ್ಲೂ ಮಾಡ್ತಾರೆ ಸರ್. ಹಳ್ಳಿಗರು ಮಾಡ್ತಾರೆ ಮತ್ತು ಅರಣ್ಯ ಇಲಾಖೆಯವರು ಮಾಡ್ತಾರೆ ಸರ್. ಇವು ಬಳ್ಳಾರಿ ಡಿಸ್ಟಿಕ್ಕಲ್ಲಿ ರೆಸ್ಕ್ಯೂ ಮಾಡ್ಯಾರ ಯಾರು ಇಲ್ಲ ಸರ್, ನಾನೇ ಮಾಡೋದು. ಬಳ್ಳಾರಿ ಮತ್ತು ರಾಯಚೂರು ದೇವದುರ್ಗ ಸೈಡೆಲ್ಲ ನಾನು ಒಬ್ಬನೇ ಅಲ್ಲಿಗೆಲ್ಲ ಹೋಗಿ ರೆಸ್ಕ್ಯೂ ಮಾಡಿ ಬರ್ತೀನಿ ಸರ್. ಹೆಂಗೆ ಓಡ್ತೀವಿ? ಕಾಂಟ್ಯಾಕ್ಟ್ ಸರ್, ಕಾಲ್ ಮುಖಾಂತರ ಹೋಗುತ್ತೆ ಸರ್. ಅವ್ರಲ್ಲಿ ಫಾರೆಸ್ಟ್ ಕಾಲ್ ಮಾಡ್ತಾರೆ, ಅವ್ರಿಗೆ ಏನಾದ್ರು ಸ್ವಲ್ಪ ಪ್ರೊಸೀಜರ್ ಹೆಚ್ಚಾಗಿರ್ತಾರೆ ಸರ್. ದನ ಕರುಗಳು ಅಂತ ಹಿಡಿದಿದ್ವು ಅಥವಾ ಊರಿಗೆ ಸ್ವಲ್ಪ ಕಾಟ ಕೊಟ್ಟಿದ್ವು ಇದ್ರಾಗನ ನಾವು ಹೋಗಿ ಅವರು ಕಾಲ್ ಮಾಡ್ತಾರೆ ನಮಗೆ. ರೇಂಜರ್ ಸರ್ ಆಗಲಿ ಮತ್ತು ಫಾರೆಸ್ಟ್ ಸರ್ ಆಗಲಿ ಕಾಲ್ ಮಾಡಿದ್ರೆ ಈ ಥರ ಬನ್ನಿ ಇಂತಲ್ಲಿ ಐತೆ ಅಂದ್ರೆ ಆಯ್ತು ಸರ್ ಬರ್ತೀವಿ ಅಂತೇಳಿ ಅವ್ರು ಕೊಟ್ಟಷ್ಟು ಸಂಭವ ತಗೊಂಡು ಬಂದ್ವಿ ಸರ್. ಬೈಕಲ್ಲಿ ಹೊಡ್ತೀರಾ? ಬೈಕಲ್ಲಿ ಇಟ್ಕೊಂಡಿದ್ದೀವಿ ಸರ್. ಮೊಸಳೆ ಹಿಡಿಯಕ್ಕೆ ಬೇರೆ ಬೇರೆ ವಸ್ತುಗಳು ಬೇಕಾ ಏನಾರು? ಬಲೆ ಇದೆ ಸರ್, ಅದು ಸಾಮಗ್ರಿ ಅಂತೇಳಿ ನಾನು ಚೆನ್ನೈ ಮಹಾಮಲಿಪುರಂ ಹತ್ರ ಒಂದು ಮಹಾಮಲಿಪುರಂನಲ್ಲಿ ಕೌನ್ಸಿಲರ್ ರಾಮಲಿಂಗ್ ಅಂತೇಳಿ ನಮ್ಗೆ ಪರಿಚಯ ಇದ್ದಾರೆ ಸರ್. ಅವ್ರ ಹತ್ರ ಹೋಗಿ ಅಲ್ಲಿಂದ ತಂದಿದ್ದು ಸರ್ ಬಲೆ. ಬಲೆ ಎಲ್ಲ ಇದೆ? ಹ್ಞೂ ಬಲೆ ಎಲ್ಲ ತೋರಿಸ್ತೀವಿ ಸರ್. ನಿಮ್ಮ ಮನೆಗೆ ಬರ್ಬೋದಾ? ಬನ್ನಿ ಸರ್. ಬನ್ನಿ ಎಲ್ಲರೂ, ನಮ್ಮ ಮೊಸಳೆ ಮಲ್ಲಯ್ಯವರ ಮನೆಗೆ ಸ್ವಾಗತ. ಬನ್ನಿ. ಇದೇ ಮನೆ ಸರ್, ಇದೇ ಮನೆ. ನಾವು ಆಗಲೇ ವೇಷ ಹಾಕಿದ್ದು ನಮ್ಮ ತಂದೆಯವ್ರ ಫೋಟೋ ಸರ್. ಅದು ಚಿಕ್ಕ ವಯಸ್ಸಿನಲ್ಲಿ ಹೆಣ್ಣು ಪಾತ್ರ ತಂದೆಯವ್ರು ಸರ್. ಹೌದು ಸರ್. ನೀವಾ? ಹೌದು ಸರ್. ಸೂಪರ್ ಆಗಿದ್ದೀರಿ. ಅವರು ಏನು ಪಾತ್ರ ಅದು? ಅದೇ ಕಿಲೋತ್ತಮ ಅಂತ ಸುಂದರ ನಾಟಕ ಇಲ್ಲಿದೆ ನೋಡಿ ಸರ್. ಸುಂದರ ಉಪಸುಂದರ ಸಂತೆಗೆ ನಡುಕಿರೋದು ಇವರು ಸರ್. ಸಪ್ರೇಟ್ ಈ ಕಡೆ ಇದಾರಲ್ರಿ ನಮ್ಮ ಅಣ್ಣವರು ಈಗ ಹ್ಞೂ ಸರ್. ಅವರು ನಮ್ಮ ದೊಡ್ಡಪ್ಪ ಅವರು ಸುಂದರ ಉಪಸುಂದರ ಕಿಲೋತ್ತಮ ಅಂತ. ಅದು ಗಂಡು ಪಾತ್ರ ಇರ್ಬೇಕಲ್ಲ. ನಾವು ಇದುವರೆಗೆ ಸರ್ ರೆಸ್ಕ್ಯೂ ಮಾಡಿದ್ದು ಸರ್. ಮೊಸಳೆ ಹಿಡ್ದಿರೋದು ಒಂದು ಆಲ್ಬಮ್ ಥರ ಮಾಡಿ ಸರ್. ಇಲ್ಲಿ 134 ಹಿಡಿದೀನಿ ಸರ್. 134 ಸರ್. 134 ಮೊಸಳೆ ಹಿಡಿದಾರೆ ಅಣ್ಣ. ಹ್ಞೂ ಸರ್, 134 ಹಿಡಿದೀವಿ ಸರ್. ಇನ್ನು ನಿನ್ನೆ ನೈಟು ಒಂದು ಹಿಡಿದೀವಿ ಸರ್. ನಿನ್ನೆ ನೈಟ್ ಒಂದು ಹಿಡಿದೀವಿ. ಅದು ನದಿಗೆ ಹೋಗಿ ಇನ್ನು ಬಿಟ್ಟು ಬಂದಿಲ್ಲ, ಇಲ್ಲೇ ಮನೆ ಹತ್ರ ಇದೆ ಸರ್. ಅದು ಮನೆ ಹತ್ರ ಇದೆ. ಇಲ್ಲ ಸರ್, ಹೊರಗಡೆ ಬಿಟ್ಟಿವಿ. ಇನ್ನು ಇಲ್ಲೇ ಇಟ್ಕೊಂಡು ಹೋಗಿ ಬಿಟ್ಟು ಬಂದಿಲ್ಲ ಸರ್. ಇವಾಗ ನಮ್ಮ ಅಧಿಕಾರಿಗಳು ತೀರಿಸಿ ಹೋಗಿ ಬಿಟ್ಟು ಬರ್ಬೇಕು ಸರ್. ಅದು ಹ್ಞೂ ಸರ್. ಇವೆಲ್ಲ ಮೊದಲು ಹಿಡ್ದಿರೋದು ಸರ್. ಇನ್ನು ಅದಕ್ಕೆ ನನ್ನ ಫೋಟೋ ಗೀಟ್ ಅಂತ ಗೊತ್ತಿಲ್ಲ ಸರ್. ಇವಾಗ ಹಳ್ಳಿ ಮುಖಾಂತರ ಹೋಗಿ ಇದು 3 ಕ್ವಿಂಟಲು 48 kg ಇತ್ತು ಸರ್. ಇದು
3 ಕ್ವಿಂಟಲ್ 48 kg ಇತ್ತು ಮೊಸಳೆ ಇದು. ಅಂದ್ರೆ 340 kg ಎತ್ತದ 48 kg ಸರ್, 348 kg ಇದು. ಅದು ಎಲ್ಲಿ ಬಂದಿತ್ತು? ಇದು ದೇಶನೂರ್ ಹತ್ರ ಶುಗರ್ ಫ್ಯಾಕ್ಟ್ರಿ ಇತ್ತು ಸರ್, ಶುಗರ್ ಫ್ಯಾಕ್ಟ್ರಿ ಹತ್ರ ಬಂದಿತ್ತು ಸರ್ ಇದು. ಅದು ಹಿಡಿದಿರಿ? ಅದು ಹಿಡಿದು ಸರ್, ಹಿಡ್ಕೊಂಡ್ರೆ ಅಟ್ಯಾಕ್ ಮಾಡುತ್ತೆ ಸರ್. ಹೋದ್ಮೇಲೆ ಸರ್ ಯಾವುದೋ ಒಂದು ಕೈ ಆಗಲಿ ಕಾಲಾಗಲಿ ಏನೇ ಸಿಗಲಿ ಅದು ಹಿಂದಕ್ಕೆ ಬರ್ತಂಬುದಿಲ್ಲ. ಎಲ್ಲಿ ಕಡಿತೆ ಅಂದ್ರೆ ಅದೆಷ್ಟು ಪೀಸಾಗಿ ಹೋಗುತ್ತೆ, ಬಾಯಲ್ಲೇ ಇರುತ್ತೆ ಹೊರ್ತು ಎಲುಬಾಗಲಿ ಏನಾಗಲಿ ಅದಷ್ಟು ಹೋಗೇ ಹೊರ್ತು ಮತ್ತೆ ರಿಟರ್ನ್ ಬಿಡಿಸ್ಕೊಂಡ್ ಬರ್ತೀವಪ್ಪ ಅಂತ ಅನ್ನೋ ಸಾಧ್ಯ ಇಲ್ಲ ಸರ್. ಅದು ಅಂದ್ರೆ ಮೊಸಳೆ ಹಿಡಿದ್ಬಿಟ್ರೆ ಸರ್ ಹೆಂಗೋ ಬಿಡಿಸ್ಕೊಂಡು ಅರ್ಧ ಕೈ ಹಂಗಲ್ಲ ಸರ್. ಅದು ಎಲ್ಲಿ ಹಿಡಿದುತ್ತೆ ಅಲ್ಲಿಗೆಲ್ಲ ಒಳಗಡೆ ಹೋಗೇ ಬರುತ್ತೆ, ಕಟ್ಟಾಗಿ ಸರ್. ಇನ್ನು ಹೊರಗಡೆ ಇದ್ರೆ ಅದು ಮತ್ತೆ ಒಳಗಡೆ ನೀರಿನಲ್ಲಿ ಇದ್ರಂತರೂ ಮನುಷ್ಯನೇ ಹೋಗ್ಬಿಡ್ತಾನೆ ಸರ್, ಹೇಳ್ಕೊಂಡು ಹೋಗ್ಬಿಡ್ತಾನೆ. ಅದು ಬಿಡಿಸ್ಕೊಳಕ್ಕೆ ಆಗಂಗಿಲ್ಲ. ಅದಕ್ಕೊಂದು ಇದಿದೆ ಸರ್, ಅದಕ್ಕೊಂದು ಪಾಯಿಂಟ್ ಇದೆ. ಅದು ಬಿಡಿಸ್ಕೊಳ್ಳೋದು ಯಾವ ಥರ ಅಂದರೆ ಒಂದು ಚೂಪಾದ ವಸ್ತು ಸರ್, ಚೀಪಾದ ವಸ್ತು ಅದು ಇಲ್ಲೇನು ಹಿಡಿದಿರ್ತಂದ್ರೆ ಅದು ಒಂದು ಕಣ್ಣಿಗೆ ಆಗಲಿ ಯಾವುದು ಕಡ್ಡಿ ಗಿಟ್ಟಿಗೆ ಅಂತದು ಸಿಕ್ಕಿರೆಗನ ಕಣ್ಣಿಗೆ ಏನೋ ಸ್ವಲ್ಪ ಪೇನ್ ಆಗುತ್ತರ ಸ್ವಲ್ಪ ಮೂವ್ ಮಾಡಿದ್ರೆ ಕಣ್ಣಿಗೆ ಆಗಲಿ ಕೆಳಗಡೆ ಚರ್ಮಕ್ಕೆ ಆಗಲಿ ಮತ್ತೆ ಮೇಲ್ಗಡೆ ಪೇನ್ ಆಗಂಗಿಲ್ಲ ಸರ್. ಅದಕ್ಕೆ ಗಟ್ಟಿ ಇರುತ್ತೆ, ಕೆಳಗಡೆ ಆಗಲಿ ಕಣ್ಣಿಗೆ ಆಗಲಿ ಈ ಥರಗಾನ ಸ್ವಲ್ಪ ಅದಕ್ಕೆ ನೋವು ಮಾಡಿದ್ರೆಗನ ಬಿಟ್ಬಿಡುತ್ತೆ, ಅವಾಗ ಬಾಯಿ ಬಿಟ್ಬಿಡುತ್ತೆ. ಟೆಕ್ನಿಕ್ ಸರ್ ಅದೊಂದು, ಅದನ್ನ ಸೇವ್ ಆಗೋ ಟೆಕ್ನಿಕ್. ಹ್ಞೂ ಸರ್. ಅದು ಸಾಫ್ಟ್ ಎಲ್ಲಿದೆ ಅದ್ರ ದೇಹದಲ್ಲಿ ಸರ್ ಅಷ್ಟೇ, ಕಣ್ಣಿಗೆ ಅಥವಾ ಹೊಟ್ಟೆ ಕೆಳಗಡೆ ಆಗಲಿ ಇಲ್ಲಿ ಕೆಳಗಡೆ ಬಾಯಿ ಕೆಳಗಡೆ ಆಗಲಿ ಸಾಫ್ಟ್ ಇದೆಲ್ಲ ಸ್ಮೂತ್ ಸರ್ ಇದೆಲ್ಲ ಚರ್ಮ. ಇದು ಬಾಯಿ ಹಿಂಗೆ ತೆರೆದಾಗೊಂದೇ ಅದಕ್ಕೆ ಫುಲ್ ಪ್ರೆಷರ್ ಇರುತ್ತೆ ಸರ್, ಅದು ಫುಲ್ ಪ್ರೆಷರ್ ಇರುತ್ತೆ. ಯಾವಾಗ ಇಷ್ಟ ಅಂತಂದ್ರೆ ಮುಗಿತು ಸರ್, ಅದು ಹಿಂಗೆ ಲಾಕ್ ಆದ್ಮೇಲೆ ಕಟ್ಟೆ ಬಿಡಿಸ್ಕೊಳಕ್ಕೆ ಆಗಂಗಿಲ್ಲ, ಅಷ್ಟು ಪ್ರೆಷರ್ ಇರುತ್ತೆ ಸರ್. ಒನ್ ಶಾಟ್ ಕಟ್ ಅಷ್ಟು ಥರ ಇರುತ್ತೆ ಸರ್ ಅದು. ಅಂತ ರಿಸ್ಕಿ ಕೆಲಸ ಮಾಡ್ತಾ ಇದ್ದೀರಾ? ಹ್ಞೂ ಸರ್. ಇಷ್ಟೆಲ್ಲ ಗೊತ್ತಿದ್ದು ಮಾಡ್ತಾ ಇದ್ದೀರಾ? ಗೊತ್ತಿದ್ದು ಮಾಡ್ತೇನೆ ಸರ್. ಅದೆಲ್ಲ ದಿನ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತೀನಿ ಸರ್ ನಾನು. ನೋಡಿ ಇದು ಯಾವ್ದಕ್ಕೆ ಬರ್ತು, ಇದು ಯಾವುದಕ್ಕಿಲ್ಲ, ಅಲಿಗೇಟರ್ ಯಾವುದು, ಕುಕ್ಕಡಲ್ ಯಾವುದು ಅಂತೇಳಿ ಸರ್ಚ್ ಮಾಡ್ಕೊಂತ ಇರ್ತೀನಿ ನಾನು ಓದ್ಕೊಂಡಿಲ್ಲ ಸರ್. ಓದ್ಕೊಂಡಿದ್ರು ಅದು ಯೂಟ್ಯೂಬಲ್ಲಿ ತಗೊಂಡು ಯಾವುದು ಮೇಲು ಯಾವುದು ಫೀಮೇಲ್ ಅಂತೇಳಿ ಚೆಕ್ ಮಾಡ್ತಿರ್ತೀನಿ ಸರ್ ನಾನು. ಅದರದ್ದೇ ಸ್ವಲ್ಪ ಅದ್ರ ಮೇಲೆ ಆಸಕ್ತಿ ಭಾಳ ಆಗಿಬಿಟ್ಟದು ನನಗೆ. ಎಷ್ಟು ನಿಮ್ಗೆ ಏಜ್ ಈಗ ಸರ್? ನನಗೆ 31 ನಡೀತದೆ ಸರ್, 31. ಎಷ್ಟನೇ ವಯಸ್ಸಿಂದ ನಡೀತಾ ಇದ್ದೀರಿ ಮೊಸಳೆ? ಸರ್ ಇಲ್ಲಿ 8-9 ವರ್ಷದಿಂದ ಇಡ್ತಾ ಇದ್ದೀನಿ ಸರ್. ಅಂದರೆ ಸುಮಾರು ನಿಮ್ಗೆ 21-22 ವರ್ಷದಿಂದ? ಸರ್ ಅವಾಗೆಲ್ಲ ನಿಮ್ಗೆ ಇಡ್ತಾ ಇದ್ದೀನಿ ಸರ್. ಮದುವೆ ಮಾಡಿದ್ದೀರಾ ಅವ್ರಿಗೆ? ಮಾಡಿದ್ದೀರಾ? ಮದುವೆ ಆಗಿದೆ ಸರ್. ನನಗೆ 5 ಜನ ಹೆಣ್ಮಕ್ಳು ಸರ್, 2 ಗಂಡು ಮಕ್ಕಳು. ನಿಮಗೆ? ಸರ್ 7 ಜನ ಮಕ್ಕಳು? ಸರ್ ನಿಮ್ಗೆ 7 ಜನ ಮಕ್ಕಳು? ಸರ್ 7 ಜನ ಮಕ್ಕಳು. ಎಷ್ಟನೇ ವಯಸ್ಸಿಗೆ ಮದುವೆ ಆಗಿದ್ದೀವಿ ಸರ್? ಲವ್ ಮ್ಯಾರೇಜ್ ಮಾಡ್ಕೊಂಡು ಸರ್, ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮರಿಗೆ ಹೇಳಿಲ್ಲ, ಸಾದರತ್ತೆ ಮಗಳು ಮಾಡ್ಕೊಂಡಿದ್ದು ಸರ್. ನೀವೇನು ಅಬ್ಜೆಕ್ಷನ್ ಮಾಡಕ್ ಹೋಗಿಲ್ಲ? ಇಲ್ಲ ಸರ್. ಮತ್ತೆ ಅವ್ರ ತಂಗಿ ಮಗಳು. ವಾರಗೀರ್ ನಡೆದಿಲ್ಲ? ಇಲ್ಲ ಸರ್. ಓಕೆ ಅಂದ್ರೆ ಸರ್ 7 ಮಕ್ಕಳು ಸರ್. ಇವಾಗ ಸಾಕು, 2 ಬೇಕು ಅಂತಾರೆ. ಇಲ್ಲ ಸರ್, ಇವಾಗ ಎಲ್ಲ ಹೆಣ್ಮಕ್ಳ ಭಾಳ ಜನ, ಫಸ್ಟ್ 5 ಜನ ಹೆಣ್ಮಕ್ಳ ಸರ್. ಒಂದು ಗಂಡಿಲ್ಲ ಅಂದ್ರೆ ಅದೇ ಕಾಯ್ಕೊಂತ ಕುಂತಿದ್ವಿ ಸರ್. ಹೆಣ್ಣು ಆಗ್ತಾನೆ ಮತ್ತು ನಾನು ಬೇಡ ಅಂದ್ರೆ ನಮ್ಮ ಹೆಣ್ಮಕ್ಳು ನೋಡಿ ಇಲ್ಲ ಇರಬೇಕು, ಒಂದು ಗಂಡಲ್ಲಿ ಇರ್ಬೇಕಂತೇಳಿ ಬಿಟ್ಕೊಂಡ್ರು ಸರ್. ಸೊ ನಿಮ್ಮ ವೈಫೈ ಇಲ್ಲ ಅಂತೇಳಿ ಬಿಟ್ಟಿದ್ರು ಸರ್ ಅವರು. ಈಗ ಒಟ್ಟು ಎಷ್ಟು ಮಕ್ಕಳು? 7 ಜನ ಸರ್. ಅದು ಗಂಡು ಮಗು 1? ಗಂಡು ಮಗಳು 2 ಸರ್. 2 ಇದ್ದಾರೆ. ಸೊ ಒಂದು ಗಂಡು ಮಗು ಆದ್ಮೇಲೆ ಬಿಟ್ಟಿಲ್ಲ ನೀವು? ಒಂದು ಗಂಡು ಮಗ ಅಲ್ಲದೆ ಸರ್, ಫಸ್ಟ್ನೇ ಕೊರೋನಾ ಬಂತಲ್ಲ ಸರ್. ಕೊರೋನಾ ಅವನು ಹುಟ್ಟಿ 30 ದಿನದಲ್ಲಿ ಫುಲ್ ಸೀರಿಯಸ್ ಆಗಿಬಿಟ್ಟು ಸರ್. ಅವನಿಗೆ ಶಿರಗುಪ್ಪ, ರಾಯಚೂರು, ಬಳ್ಳಾರಿ 3 ದಿವಸದಲ್ಲಿ ತಿರುಗಿದ್ರು ಸ್ವಲ್ಪ ಗುಣ ಆಗಲಿಲ್ಲ. ಫುಲ್ ಇವಾಗಿರ್ತಾನೆ ಅವಾಗಿರ್ತಾನೆ ಅಮ್ಮಂಗೆ ಆಗಿಬಿಟ್ಟಿತ್ತು. ಮತ್ತು ಬಳ್ಳಾರಿ ಹೋಬ್ಳಿಯಲ್ಲಿ ಅವನು ಇರಲಿ ಓನಂತ ದೇವ್ರ ಮೇಲೆ ಭಾರ ಹಾಕಿ ಬಳ್ಳಾರಿ ಹೋಬ್ಳಿಯಲ್ಲಿ ಅಡ್ಮಿಟ್ ಮಾಡಿದ್ವಿ. ಅಡ್ಮಿಟ್ ಮಾಡಿದ್ಮೇಲೆ ಅವ ಸ್ವಲ್ಪ ಗುಣಮುಖ ಆಗಿ ಹೊರಗಡೆ ಬಂದು ನೋಡಿ ಸರ್. ಅದೇ ಭಯದಿಂದ ಇದ್ವಿ ಸರ್ ಅಷ್ಟೇ. ಈಗ 2 ಗಂಡು ಮಕ್ಕಳು? 2 ಗಂಡು ಮಕ್ಕಳು ಸರ್. ಅಲ್ಲ, ಈಗ ಒಂದು ಗಂಡು ಮಗು ಆದ್ರೆ ಸಾಕು ಅಂತಿರಲ್ಲ, ಇನ್ನೊಂದು ಗಂಡು ಮಗು ಯಾಕೆ ಮಾಡಿದ್ರಿ? ಇದೆ, ಅವನಿಗೆ ಸ್ವಲ್ಪ ಸಮಸ್ಯೆ ಇತ್ತಲ್ಲ ಸರ್. ಡೌಟ್ ಅಂತ ಕೊರೋನಾದಲ್ಲಿ? ಸರ್ ಕೊರೋನಾ. ಎಲ್ಲಿ ವೈಫು? ಆ ಕಡೆ ಇದ್ದಾರೆ. ಕರೀರಿ ಅವ್ರು ಒಂಚೂರು ನೋಡೋಣ. ನಮಸ್ಕಾರಮ್ಮ, ಬನ್ನಿ. ಇವ್ರು ಯಾರು ಸರ್? ನಮ್ಮ ಹೆಣ್ಮಕ್ಳು ಸರ್. ನಿಮ್ಮ ವೈಫು? ಸರ್. ಏನವ್ರು ಸರ್? ಜಂಬುಲಮ್ಮ. ಹ್ಞೂ ಸರ್. ಲವ್ ಮ್ಯಾರೇಜ್? ಸರ್. ಇದೇ ಕೊನೆದಾ? ಇದೇ ಕೊನೆ ಸರ್. ಏನು ಮಗು ಹೆಸರು? ಶಿವಮೂರ್ತಿ. ಬನ್ನಿ, 7 ಮಕ್ಕಳು ಬನ್ನಿ. ಎಷ್ಟು? 1, 2, 3, 4 ಬರ್ತಾರೆ ಸರ್. ಇವನಿಗೆ ಸರ್ ಕೊರೋನಾದಲ್ಲಿ ಸೀರಿಯಸ್ ಆಗಿದ್ದು. ಫುಲ್ ಹೀರೋ ಥರ ಆಗ್ಬಿಟ್ಟಿದೆ. ಶಂಕರ್ ಅಂತ ಹೇಳಿ. ಶಂಕರ? ಸರ್. ಹೇಳಿ ಸರ್, 1 by 1 ಹೇಳಿ ಸರ್. ಅವ್ರ ಹೆಸರು ದೊಡ್ಡವರಿಂದ ಪರಿಚಯ ಮಾಡಿ ಸರ್. ಇವರು ಸುಶೀಲಮ್ಮ ಅಂತೇಳಿ ಸರ್. ಸುಶೀಲಮ್ಮ? ಹ್ಞೂ ಸರ್. ನಮಸ್ಕಾರ. ಈ ಅಮ್ಮ ರಾಧಿಕಾ ಸರ್.
ಈ ಅಮ್ಮ ಶಶಿರೇಖ, ಅನಿತಾ, ಈತ ಶಂಕರಪ್ಪ ಸರ್. ಆ ಅಮ್ಮ ಮಂಕಾಳಿ ಮಂಕಾಳಿ ಸರ್. ಹ್ಞೂ ಸರ್. ಈತ ಶಿವಮೂರ್ತಿ ಲಾಸ್ಟ್ನಾಥ. ಹಾಂ 7 ಜನ ಸರ್. ಸಾಕಕ್ಕೇನು ತೊಂದರೆ ಇಲ್ಲ ಸರ್? ಸಾಕಕ್ಕೇನು ತೊಂದರೆ ಇಲ್ಲ? ತೊಂದರೆ ಇಲ್ಲ ಸರ್, ದೇವರು ಶಕ್ತಿ ಕೊಟ್ಟಾನ ಸರ್, ಸಾಕನಕ್ಕೇನು ಇದಿಲ್ಲ ಸರ್. ವೇಷ ಹಾಕಿ ಸಾಕ್ತಾ ಇದೆ. ವೇಷ ಹಾಕಿ ಸರ್, ಅದೇ ಜೀವನ, ಅದು ಬಿಟ್ಟು ಬೇರೆದೇನು ಹೋಗಿಲ್ಲ ಸರ್. ಸ್ಕೂಲ್ ಕಳಿಸ್ತಾರೆ ಸರ್, ಎಲ್ಲ ಸ್ಕೂಲಲ್ಲಿ ಹೋಗ್ತಾರೆ ಸರ್. ಎಲ್ಲರೂ ಸ್ಕೂಲ್ ಹೋಗ್ತಾರೆ. ಇವನು ಹೋಗ್ತಾನೆ ಸರ್, ಇಲ್ಲಿ ಕಾರ್ಮೆಂಟ್ ಸ್ಕೂಲ್ ಇದೆ ಸರ್. ಇಲ್ಲಿ ಕಾರ್ಮೆಂಟ್ ಸ್ಕೂಲ್ ಇದೆ ಸರ್, ಅಲ್ಲಿ ಹೋಗ್ತಾ ಇದ್ದಾನೆ. ಹ್ಞೂ ಸರ್, ಕಾರ್ಮೆಂಟ್ ಅವ್ರು ಹೋಗ್ತಾ ಇದ್ದಾರೆ. ನಮ್ಮ ಇವರೆಲ್ಲ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಸರ್. ಗೌರ್ಮೆಂಟ್ ಸ್ಕೂಲ್ ಹಾಂ, ಇಲ್ಲೇ ಅಂದಾಗ ಸರ್. ಇವು LKG ಸರ್, LKG ಅಲ್ಲೇ ಹೋಗ್ತಾ ಇದ್ದಾರೆ ಸರ್. ಹ್ಞೂ ಸರ್, ಚೆನ್ನ ಇದೇ ಇಬ್ರು ಒಂದೇ ಊರಾ? ಹಾಂ, ಇದೇ ಊರೇ ಸರ್. ಲವ್ ಸ್ಟಾರ್ಟ್ ಆಗ್ಬಿಟ್ಟು? ಹ್ಞೂ ಸರ್. ಎಷ್ಟನೇ ವರ್ಷದಿಂದ ಲವರ್ಸ್ ನೀವು? ಸರ್ 17-18 ವರ್ಷದಿಂದ ಸರ್. 18 ವರ್ಷದಿಂದ ಸ್ಟಾರ್ಟ್ ಆಯ್ತು ಸರ್. 19-20 ಒಳಗಡೆ ಲಗ್ನ ಮ್ಯಾರೇಜ್ ಆಗಿದೆ ಸರ್. ಮ್ಯಾರೇಜ್ ಆಗಿ ಮತ್ತು ಪೇರೆಂಟ್ಸನ್ನು ತಿಳಿಸ್ಲಿಲ್ಲ ಸರ್ ನಾವು, ಭಯ ಏನಂತಾರೆ ಏನಿಲ್ಲ ಅಂತೇಳಿ. ಇವಾಗ ಬೀಗರು ಬಿಜರೆಲ್ಲ ಒಂದೇ ತಲೆ ಇದ್ವಲ್ಲ, ಮತ್ತು ನಿಷ್ಠುರುಗಳು ಆಗಿಬಿಡ್ತಾವೆ ಅಂತೇಳಿ ಇದು ಮಾಡಿದ್ವಿ ಸರ್. ಅಲ್ಲಿಗೆ ಅಲ್ಲೂ ಸ್ವಲ್ಪ ಮತ್ತು ಮಾವನವ್ರನ್ನೂ ತಂದೆ ಸಾಮಾನು ಪಾಪ ಅವರು ಬೇಜವಾಬ್ದಾರಿ ತಗೊಂಡಿಲ್ಲ, ಏನೋ ವಯಸ್ಸು ನೋಡ್ರಪ್ಪ ಮತ್ತು ಏನಾಗಿದ್ದೆಲ್ಲ. ಅಪ್ಪವ್ರನ್ನೂ ಸಾಥ್ ಕೊಟ್ಟರು, ಮಾವನವ್ರನ್ನೂ ಸಾಥ್ ಕೊಟ್ಟರು. ಆಗಿದ್ದು ಮತ್ತು ಮುಂದೆ ಆಗಲ್ ಬಿಡು ಅಂತೇಳಿ ಇವಾಗ ನಕ್ಕಂತ ಆಡ್ಕೊಂತ ಅವ್ರು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದ್ದೀವಿ ಸರ್. ಅದನ್ನು ಸೇಮ್ ಅವ್ರಿಗೆ ಹಿರಿಯರಿಗೆ ಮದುವೆ ಆಗ್ಬಿಟ್ರಿ ಫಸ್ಟು? ಹಿರಿಯ ಹೇಳ್ದಂಗೆ ಮದುವೆ ಆಗಿಬಿಟ್ಟಿವಿ ಸರ್. ಅದು ಆಮೇಲೆ ಇವಾಗ ತಂದೆ ತಾಯಿ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿದ್ದೀವಿ ನೋಡಿ ಸರ್, ಒಬ್ರದ್ದು ಏನೇನಿಲ್ಲ. ನಿಮ್ಮ ಈಗ ವೇಷಗಾರರ ಸಮುದಾಯದಲ್ಲಿ ಮದುವೆಗಳು ಹೇಗಾಗುತ್ತೆ? ಸೇಮ್ ಈ ಥರ ನೋಡಿ ಅರೇಂಜ್ ಮ್ಯಾರೇಜ್ ಆಗುತ್ತಾ ಅಥವಾ ಹೇಗೆ? ಇಲ್ಲ ಸರ್, ಅರೇಂಜ್ ಮ್ಯಾರೇಜ್ ಆಗ್ತದೆ. ಎಲ್ಲರದ್ದು ಅರೇಂಜ್ ಮ್ಯಾರೇಜ್ ಅದಾಗುತ್ತೆ. ಯಜಮಾನ್ರು ಯಾವ ಥರ ಹೇಳಿದಾಗ ನಾವು ಕಟ್ಪಾಡಿಗಳೆಲ್ಲ ಮೊದಲು ಮುಖಾಂತರ ಬಂದದ್ದು ಇರ್ತಲ್ಲ ಸರ್, ಆ ಥರ. ಇನ್ನೊಂದು ಅವು ಬೇರೆ ಕ್ಯಾಸ್ಟು, ಆ ಕ್ಯಾಸ್ಟು ಈ ಕ್ಯಾಸ್ಟ್ ಅಂತೇಳಿ ಒಂದು ಹೆಣ್ಣಿನ ಗಿಣ್ಣಿನ ಲಗ್ನ ಅದನ್ನು ಬಹಿಷ್ಕಾರ ಮಾಡಿಬಿಡ್ತಾರೆ ಸರ್ ನಮ್ಮೂರಲ್ಲಿ. ಬಹಿಷ್ಕಾರ ಇಂಟರ್ ಕ್ಯಾಸ್ಟ್ ಮಾಡಿಬಿಡ್ತಾರೆ ಸರ್. ಮತ್ತು ಬೇರೆ ಹೆಣ್ಣಿನ ಮದುವೆ ಮಾಡೋಂಗಿಲ್ಲ, ನಮ್ಮ ಹೆಣ್ಣು ಬೇರೆ ಕಡೆಗೆ ಹೋಗಂಗಿಲ್ಲ ಸರ್, ಆ ಥರ ನಿಯಮ ಬಂದ. ಮತ್ತು ಇದುವರೆಗೆ ಸರ್ ನಮ್ಮ ಇಡೀ ಅಖಿಲ ಕರ್ನಾಟಕದಲ್ಲಿ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ದಾಖಲಾತಿ ಆಗಿಲ್ಲ ನಮ್ಮ ಅಗಲಿ ವಿಷಯಗಾರದು. ಏನಿದ್ರು ನಮ್ಮ ಕುಲ ಪಂಚಾಯತದಲ್ಲಿ ತೀರ್ಮಾನ ಮಾಡ್ತಾರೆ ಸರ್. ಎಷ್ಟೇ 2 ವರ್ಷಕ್ಕೊಮ್ಮೆ ಕುದುರೆಮುತ್ತಿ ಅಂತ ಐತೆ ಸರ್, ಅಲ್ಲಿ ಎಲ್ಲರೂ ಭೇಟಿ ಆಗ್ತಾರೆ ಸರ್. ಏನಂದ್ರೆ 1 ಲಕ್ಷಾಂತರ ಜನ ಬರ್ತಾರೆ ಅಲ್ಲಿ ಮೊಹರಂ ಹಬ್ಬಕ್ಕೆ. ಕುದುರೆಮೂತಿ? ಹ್ಞೂ ಸರ್. ಕೊಪ್ಪಳದ ಹತ್ರ? ಹಾಂ, ಕೊಪ್ಪಳದ ಹತ್ರ ಸರ್. ಕುದುರೆಮೂತಿಯಲ್ಲಿ ಲಕ್ಷಾಂತರ ಜನ ಬರ್ತಾರಲ್ಲ ನಮ್ಮ ಬುಡಗ ಜಂಗಮದವರೆಲ್ಲ. ಅಲ್ಲಿ ಬಂದು ಎಲ್ಲ ಕೊಡೋದು ತಗೋಣ, ಅಲ್ಲಿ ಹೆಣ್ಣು ಕೇಳೋರಾಗಲಿ ಮತ್ತು ಆಮೇಲೆ ನ್ಯಾಯ ಪಂಚಾಯತಲ್ಲಿ ಎಲ್ಲ ಹಿರಿಯರ ಮುಖಾಂತರ ಅಲ್ಲಿ ಪರಿಹಾರ ಮಾಡ್ತಾರೆ ಸರ್ ಅವರು. ನೋ ಕೋರ್ಟ್ ಸರ್, ಇಲ್ಲ ಕೋರ್ಟ್ ಕೊಚ್ಚರ್ ಎಂಬುದೇ ನಮ್ಮ ಹತ್ರ ಇಲ್ಲೇ ಇಲ್ಲ ಸರ್. ಅದು ಈಗಲೂ ಸರ್, ಇದುವರೆಗೂ ಕೋರ್ಟ್ ಮೆಟ್ಲೆತ್ತಿಲ್ಲ ಸರ್ ನಾವು. ನಿಮಗೆ ಜಮೀನುಗಳಿರ್ತಾವ? ನೀವು ಕೃಷಿಕರಲ್ಲ? ವ್ಯವಸಾಯ ಮಾಡಲ್ಲ? ವ್ಯವಸಾಯ ಇತ್ತೀಚೆಗಳಲ್ಲಿ ತಗೊಂಡಾರ ಸರ್, ಯಜಮಾನ್ರು ತಗೊಂಡಾರ ಸರ್. ಚೂರು ಚೇಂಜ್ ಆಗ್ತಾ ಇದೆ? ಹ್ಞೂ, ಚೇಂಜ್ ಆಗ್ತಿದೆ ಸರ್. ಗ್ರೇಟ್, ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು. ನಾವು 6ನೇ ಕ್ಲಾಸ್ವರೆಗೆ ಓದಿದ್ವಿ ಸರ್. ಆಮೇಲೆ ಬಿಟ್ಟು ಮತ್ತೆ ವೇಷ ಹಾಕಕ್ಕೆ ಹೋಗಿದ್ವಿ ಸರ್, ಮತ್ತೆ ಹೋಗಿಲ್ಲ. ನಿಮ್ಮ ಗುಡ್ಗ ಜನಾಂಗದವರು ಅಥವಾ ವೇಷಗಾರರು ಅವರು ಜಾಸ್ತಿ ಓದ್ತಾರ ಅಥವಾ ಓದ್ತಾ ಇಲ್ಲ? ಇತ್ತೀಚಿನ ದಿನಗಳಲ್ಲೇ ಈಗಿನ ಜನ್ರೇಷನಲ್ಲಿ ಓದ್ತಾ ಇದ್ದಾರೆ ಸರ್. ಮೊದಲು ನಮ್ಗನ್ನ ಕೆಳಗಡೆ ನಮ್ಮ ಏಜ್ಲಿಂದ ಆಚೆ ಕಡೆ ಕಮ್ಮಿ ಸರ್, ಅಲ್ಪ. ಅಲ್ಲಿಂದ ಏನಿಲ್ಲ ಸರ್. ಈಗ ಹುಟ್ಟಂತ ಮಕ್ಕಳಿಂದ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಈಗ ನಿಮ್ಗೆ 7 ಮಕ್ಳಿದ್ರಲ್ಲ, ಓದಿಸ್ತೀರಾ ಏನು ಬರ್ತದೆ? ಎಲ್ಲರೂ ಇಲ್ಲ ಸರ್, ಓದ್ಸಕತ್ತೀವಿ ಸರ್. ಓದ್ಸಕಜ್ಜನಿ ಕಳಿಸ್ತೀವಿ ಸರ್, ವೇಷನೂ ಕಳಿಸ್ತೀವಿ. ಯಾವ್ದೋ ಕನ್ನಡ ಸಂಸ್ಕೃತಿಗಳಿಂದ ಯಾವ ಫಂಕ್ಷನ್ ಗಿಂಕ್ಷನ್ ಆ ಥರ ಏನನ್ನ ಕೊಟ್ಟರೆ ನಮ್ಮ ಮುಂದೆ ಆ ಥರದಾಗ ಕಳಿಸ್ತೀವಿ. ನಿಮ್ಮಲ್ಲಿ ವೇಷಗಾರರು ಹೆಣ್ಮಕ್ಳು ಹಾಕ್ತಾರ? ಇಲ್ಲ ಸರ್, ಹೆಣ್ಮಕ್ಳಿಲ್ಲ, ಗಂಡು ಮಕ್ಕಳಿಂದ. ಹ್ಞೂ ಸರ್. ಸ್ತ್ರೀ ಪಾತ್ರ ಹಾಕಲ್ಲ? ಹಾಕ್ತೀವಿ, ಸ್ತ್ರೀ ಪಾತ್ರ ಗಂಡು ಮಕ್ಕಳೇ ಹಾಕ್ತೀವಿ ಸರ್. ನಾನು ಹಾಕಿನಿ ಸರ್. ಅದು ಹೆಣ್ಮಕ್ಳು ಮಾಡೋದಿಲ್ಲ? ಇಲ್ಲ ಸರ್, ಮಾಡಂಗಿಲ್ಲ. ಹೆಣ್ಮಕ್ಳು ಏನು ಮಾಡ್ತಾರೆ? ಇದು ವ್ಯಾಪಾರ ಅಂತ ಏನೋ ಮಾಡಿ ಸರ್, ಬಟ್ಟೆ ವ್ಯಾಪಾರ ಆ ಥರ ಹಳ್ಳಿಗಳಲ್ಲಿ ತಿರ್ಕಂತ ಮಾಡ್ತಾರೆ ಸರ್. ನಿಮ್ಮ ಕಮ್ಯುನಿಟಿ ಜಾಸ್ತಿ ಇರೋದು ಯಾವ ಊರಲ್ಲಿ, ಯಾವ ಕಡೆ ಸರ್? ನಮ್ಮ ಇಲ್ಲಿ ಕಾಟಿಗೆ ಸಿದ್ದಾಪುರ ಅಂತೀವಿ ಸರ್. ಸಿದ್ದಾಪುರ ಮತ್ತು ಅಲ್ಲಿ ಈ ಕಡೆಗೆ ಯಾಪಲ್ಪರ್ವಿ, ಮಾನ್ವಿ, ಬಲಕುಂದಿ ಅಂತ ಐತೆ ಸರ್. ಇಲ್ಲಿ ಬಳ್ಳಾರಿ ಮತ್ತು ಇದು ಎಲೆರಾಂಪುರ, ಚಳಿಕೇರಿ, ಕೂಡ್ಲಿಗಿ ಹೆಚ್ಚು ಕಡೆ ಎಲ್ಲ ಇದ್ದಾರೆ ಸರ್. ಹಿಂಗೆ ಬೊಮ್ಮನಹಳ್ಳಿ, ಅಗರಿ ಬೊಮ್ಮನಹಳ್ಳಿ ಮತ್ತು ಗುತ್ತೂರು, ಕುದುರೆಮೂತಿ, ಕೊಪ್ಪಳ, ಗದಗ, ಬೆಳಗಾಂ ಆ ಸೈಡೆಲ್ಲ ಇದ್ದಾರೆ ಸರ್. ಉತ್ತರ ಕರ್ನಾಟಕ? ಹ್ಞೂ, ಉತ್ತರ ಕರ್ನಾಟಕದ ಇದೆ ಸರ್. ಹಳೆ ಮೈಸೂರಲ್ಲಿ ಇದ್ದಾರೆ ಸರ್, ಕಮ್ಮಿ ಬಗ್ಗೆ ಗೊತ್ತಿಲ್ಲ. ಇದೇ ಜೀವನದಾಗ ಸರ್ ನಾನು ಏನು ಭರವಸೆ ಇಲ್ಲ ಸರ್. ಇದೇ ಸ್ವಲ್ಪ ಅಧಿಕಾರಿಗಳಿಂದ
ಏನಾದರೂ ಒಂದು ಸ್ವಲ್ಪ ವಾಚರ್ ಪೋಸ್ಟ್ ಗೀಚರ್ ಪೋಸ್ಟ್ ಅಂತದ್ದು ಏನಾದ್ರು ಸಿಕ್ಕರೆ ಒಂದು ಜೀವನ ಆಗುತ್ತಲ್ಲ ನನಗೆ. ಅದಕ್ಕೇನಾದ್ರು ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆ ವಾಚರ್ಗೆ? ಕ್ಯಾಲ್ಕುಲೇಷನ್ ಏನು ಸರ್, ಇವರು ಒಂದು ಟೀಮ್ ಅಂತ ಮಾಡ್ಯಾರ ಸರ್, ಆಲ್ರೆಡಿ ನಮ್ಮ ಸಾಹೇಬರು ಮಾಡ್ಯಾರ, ಕೊಕ್ಕಡಲ್ ಟೀಮ್ ಅಂತೇಳಿ ಮಾಡ್ಯಾರ. ಅದು ರೆಸ್ಕ್ಯೂ ಅಂದರೆ ಅದಕ್ಕೆ ಎಜುಕೇಟೆಡ್ ಬೇಕಿಲ್ಲ ಸರ್, ಅದಕ್ಕೆ ಧೈರ್ಯ ಒಂದು ಬೇಕು. ಅದು ಯಾವ ಥರ ರೆಸ್ಕ್ಯೂ ಮಾಡಬೇಕು ಎಂಬುದು ಟ್ಯಾಲೆಂಟ್ ಇರಬೇಕು, ಅದ್ರ ಮುಖಾಂತರ ಹೋಗ್ಬೇಕು. ನಮ್ಮ ಕೆಳಗಡೆನೂ ವಾಚರ್ಗಳು ಬೇರೆ ಇದ್ದಾರೆ ಸರ್, ಅವ್ರೂ ಸ್ವಲ್ಪ ಕೋಚಿಂಗ್ ಕೊಡ್ಬೇಕಂದ್ರೆ ಹೊರಗಡೆ ಇದ್ದಿದ್ದವು ಹಿಡಿದಿಸ್ಬೋದು, ನೀರಿನ ಒಳಗಡೆ ಹಿಡಿಬೇಕಾದ್ರೆ ಕಷ್ಟ ಸರ್ ಅವರು. ಅದು ನೀರಿನ ಒಳಗಡೆ ಇಳಿದು ಯಾವ ಥರ ಎಕಡಿಗೆ ಬರುತ್ತೋ ಯಾವ ಥರ ತಪ್ಪಿಸ್ಕೋಬೇಕಂಬೋದು ಗೊತ್ತಾಗಂಗಿಲ್ಲ ಅವರಿಗೆ. ಈಗ ಪ್ರೊಸೀಜರ್ ಹಿಂಗೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ಬೇಕಾದ್ರೂ ಒಂದು ಸಣ್ಣದು ತಡೆ ಬರುತ್ತೆ ಸರ್, ಅದು ಬರ್ಬೇಕಾದ್ರೆ ನೀರಿಂದ ತಡೆ ಬರುತ್ತೆ ಈ ಥರ. ಆ ಬಂದ್ರಗನ ಅಲ್ಲೇ ಹುಷಾರಾಗಬೇಕು, ಬಂತದೇ ಇಲ್ಲ ನಮ್ಮ ಹತ್ರ ಅಂತೇಳಿ. ನಾವು ನೀರಿನಲ್ಲಿ ಇಳಿದಾಗ ಅಪೋಸಿಟ್ ಓದ್ತಿರ್ತಾವೆ ಸರ್, ಈ ಥರ ಅಲೆಗಳು ಓದ್ತಾ ಇರ್ತಾವಲ್ಲ, ಅದು ಬರುವಾಗ ನಮಗೆ ಅಪೋಸಿಟ್ ಬರ್ತಾ ಇರುತ್ತೆ, ಅಲೆ ನಮ್ಮ ಕಡೆಗೆ ಬರ್ತಾ ಇತ್ತು. ಅದು ಗಮನಕ್ಕೆ ತಗೋಬೇಕು. ಸುತ್ತ ಕಣ್ಣಿರ್ಬೇಕು ನೀರಿನಲ್ಲಿ ಇಳಿದ ಮೇಲೆ. ಎಲ್ಲಿ ಏನೋ ಸ್ವಲ್ಪ ಮತ್ತೆ ಒಂದು ಸ್ವಲ್ಪ ಕಸ ಕಡ್ಡಿ ಥರ ಇದ್ರಾಗನ ಅಲ್ಲಿ ವಾಚ್ ಮಾಡ್ತಿರಬೇಕು ಸುತ್ತ ಕಣ್ಣುಗಳು. ಎಲ್ಲಾದ್ರೂ ಸ್ವಲ್ಪ ತಲೆ ಹಿಂಗೆ ಎತ್ತಿರ್ತಾ ಇಲ್ಲ, ತಲೆ ಸ್ವಲ್ಪ ಎತ್ತಿದ್ರಾಗನ ಮನುಷ್ಯರ ಮೇಲೆ ಗಮನಕ್ಕೆ ಬರ್ತಾರೆ. ಅವಾಗ ಬಲೆ ನಾನು ನೀರಿನ ಒಳಗಡೆ ಬಲೆ ಹಾಕ್ತೀನಿ ಸರ್, ಬಲೆ ಹಾಕ್ತೀನಿ. ಬಲೆ ಹಾಕಿದ್ರಾಗನ ಅದು ಎಕಡೆ ಇದೆ ಆ ಕಡೆಯಿಂದ ತಪ್ಸ್ಕೊಂಡು ಬಲೆ ಆ ಕಡೆ ಹೋಗ್ಬಿಡ್ತೀನಿ ಸರ್ ನಾನು. ಗ್ರೇಟ್, ಶುಭವಾಗಲಿ ಮಲ್ಲಯ್ಯನವ್ರಿಗೆ. ಹೋಗೋಣ ಬನ್ನಿ ಮಸ್ಟರ್ಡ್ ಯಾಕೆ. ಹಾಂ ಸರ್, ಟಿಫನ್ ಮಾಡಂತ ಸರ್. ಮಲ್ಲಯ್ಯನವ್ರ ಮನೇಲಿ ಇವತ್ತು ನಮ್ಗೆ ಉಪಹಾರ ಅವರೇ ಕರೆ ಮಾಡಿ ಹೇಳಿದ್ರು, ಸರ್ ಟಿಫನ್ಗೆ ಎಲ್ಲೂ ಹೋಗ್ಬಿಡ್ರಿ ಸರ್, ಬಳ್ಳಾರಿಯಿಂದ ಬರ್ತೀರಾ, ಇಲ್ಲೇ ಬನ್ನಿ ಅಂತ. ಅವ್ರ ಮನೆಯಿಂದ ಪ್ರೀತಿಯಿಂದ ಉಪಹಾರ ಸ್ವೀಕರಿಸಿ ಆಮೇಲೆ ಮುಂದಕ್ಕೆ ಹೋಗೋಣ. ಹಾಂ ಸರ್, ಬನ್ನಿ. ನೀವು ಅವ್ರ ತಮ್ಮನ? ಸ್ವಂತ ತಮ್ಮ? ಎಷ್ಟು ಜನ ನೀವು ಅಣ್ಣ ತಮ್ಮ? 5 ಜನ. ಮಲ್ಲಯ್ಯನವ್ರಿಗೆ, ನಮ್ಮ ಮಲ್ಲಯ್ಯನಿಗೆ 7 ಮಕ್ಕಳು, ಅವ್ರ ಅಪ್ಪನಿಗೆ 5 ಮಕ್ಕಳು, ಅಪ್ಪನ ಮೀರಿಸಿದ ಮಗ. ಒಗ್ಗರಣೆ ಇದು, ಅದಕ್ಕೆ ಒಳ್ಳೆ ಗಟ್ಟಿ ಮೊಸರು ಮಾಡಿದ್ದಾರೆ, ಸೂಪರ್ ಎಮ್ಮೆ ಮೊಸರು ಮತ್ತು ಒಗ್ಗರಣೆ. ತಗೋ, ನೀವು ತೊಗೊಂಬನ್ನಿ, ನೀವು ತೊಗೊಳ್ಳಿ ಬನ್ನಿ. ನೋಡಿದ್ರಿ ಸರ್. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.